ನಮಸ್ಕಾರ. ಇವತ್ತು ನಾನು ಟೇಕ್ ಓವರ್ ಮಾಡ್ತಿದ್ದೀನಿ, ಯಾಕಂದರೆ ನಮ್ಮ ತಂಗಿ ಅಮ್ಮ ಹೊರಗೆ ಹೋಗಿದ್ದಾರೆ. ಆ್ಯಂಡ್ ನನಗೆ ಸ್ವಲ್ಪ ಅಡುಗೆ ಮಾಡ್ತಾ ಮಾತಾಡೋ ಅಭ್ಯಾಸ, ಹಿಸ್ಟ್ರಿ ಬಗ್ಗೆ ಹೇಳೋ ಅಭ್ಯಾಸ, ಪ್ರತಿಯೊಂದು ತುತ್ತಲ್ಲೂ ಒಂದೇನೋ ಒಂದು ಇತಿಹಾಸ ಇರುತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಆ್ಯಂಡ್ ಅದು ಒಂದು ಫ್ಯಾಕ್ಟ್ ಕೂಡ ಹೌದು. ಹಾಗೆ ಇವತ್ತು ನಾವು ಮಾತಾಡೋಕ್ಕೆ ಹೋಗ್ತಿರೋದು ಸ್ಟ್ರಾಗನ್ ಬಗ್ಗೆ. ಸ್ಟ್ರಾಗನ್ ಅನ್ನೋ ಡಿಶ್ ಬಂದುಬಿಟ್ಟು 1971 ಇನ್ವೆಂಟ್ ಆಗಿದ್ದು. ಇದು ಸಾಮಾನ್ಯ ಜನರಿಗೋಸ್ಕರ ಮಾಡಿದಂಥ ಅಲ್ಲ, ಒಂದು ರಾಯಲ್ಟಿ ಡಿಶ್ ಆಗಿತ್ತು. ಅಂದರೆ ರಾಜರಿಗೋಸ್ಕರ ಅಂತ ಮಾಡಿದ ಡಿಶ್ ಆಗಿತ್ತು. ರಷ್ಯಾದಲ್ಲಿ ಸ್ಟ್ರಾಗನಾಫ್ ಅನ್ನೋ ಒಂದು ಫ್ಯಾಮಿಲಿ ಇತ್ತು. ಆ ಸ್ಟ್ರಾಗನಾಫ್ ಫ್ಯಾಮಿಲೀಲಿ ಕೌಂಟ್ ಪ್ಯಾವೆಲ್ ಸ್ಟ್ರಾಗನಾಫ್ ಅನ್ನೋ ರಾಜರಿಗೋಸ್ಕರ ಮಾಡಿರುವಂಥ ಈ ಡಿಶ್ ಇದು ಅವನಿಗೆ ತುಂಬ ಇಷ್ಟ ಆಯಿತು. ಬಟ್ ಇದು ಎಷ್ಟು ಪಾಪ್ಯುಲರೈಸ್ ಆಯಿತು ಅಂದರೆ ರಷ್ಯನ್ ಇಮಿಗ್ರೆಂಟ್ಸ್ ಫ್ರಾನ್ಸ್ಗೆ ಕರ್ಕೊಂಡು ಹೋದರು. ಈ ಡಿಶ್ನ ಕರ್ಕೊಂಡೋಗಿ ಫ್ರೆಂಚ್ ಜನರಿಗೆ ತೋರಿಸಿದ್ರು. ಅದೇ ರೀತಿ ಈ ರಷ್ಯನ್ ಡಿಶ್ಶು ಸಿವಿಲ್ ವಾರ್ ಟೈಮಲ್ಲಿ US ಪಾಪ್ಯುಲರ್ ಆಯಿತು. US ಪಾಪ್ಯುಲರ್ ಆಗ್ತಾ ಜನರಿಗೆ ತುಂಬ ಹಿಡಿಸ್ತು ಈ ಡಿಶ್ಶು. ಹಾಗೆ ಇದು ಇನಿಷಿಯಲಿ ಮಾಡ್ತಿದ್ದು ಜನರು ದೊಡ್ಡ ಮಾಂಸ ಉಪಯೋಗಿಸಿ. ದೊಡ್ಡ ಮಾಂಸ ಅಂದರೆ ಗೊತ್ತಲ್ವ, ಬೀಫ್ ಅಂತ. ಬಟ್ ಇದು USA ಹೋದಾಗ ಅಲ್ಲಿ ಅವೈಲಬಲ್ ಇದ್ದಂಥ ಒಂದು ಮೀಟ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ರು. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಸಾರಿ, ಅದು ಮುಂದೆ ಹೋಗ್ಬಿಟ್ಟಿದ್ದೀವಿ. ಯಾಕಂದರೆ ನಾವು ಮೇನ್ ಕ್ಲಿಪ್ಪನ್ನೇ ಹಾಕೋದು ಮರ್ತುಬಿಟ್ಟೆ. ಬೇಸಿಕ್ಲಿ ಏನಾಯಿತು ಅಂದರೆ, ಬಾಣಲಿಲಿ ಎಣ್ಣೆ ಹಾಕಿ, ಬೆಣ್ಣೆ ಹಾಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ, ಕ್ಯಾಪ್ಸಿಕಮ್ ಆ್ಯಂಡ್ ಕಾರ್ನ್ಫ್ಲವರ್ ಜೊತೆಗೆ ಕಾರ್ನ್ಫ್ಲವರ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಹಾಲು ಹಾಕಬೇಕು. ಹಾಗೆ ಖಾರ ಪುಡಿ ಹಾಕಿ ಇನ್ನು ಚೆನ್ನಾಗಿ ಕುದಿಸಿ ಹಾಲನ್ನ ಇದೇ ಥರ. ಆವಾಗ ನಿಮಗೆ ಸ್ಟ್ರಾಗನಾಫ್ ರೆಡಿ ಆಗುತ್ತೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ನಮಗೆ ಸ್ಟ್ರಾಗನಾಫ್ US ಹೇಗೆ ಪಾಪ್ಯುಲರ್ ಆಯಿತು ಅಂತ ಅಂತಿದ್ದಂಗೆ USA ಇಂಡಿಯಾಗೆ ಡಿಶ್ ಬಂತು. ಸೊ US ಹೇಗೆ ಚಿಕನ್ ತುಂಬ ಫೇಮಸ್ ಇತ್ತು, ಲೈಕ್ ತುಂಬ ಬೇಗ ಅವೈಲಬಲ್ ಇತ್ತು ಜನರಿಗೆ, ಇಂಡಿಯಾದಲ್ಲಿ ಡಿಫ್ರೆಂಟ್ ಸೀನ್ ಅಂತ ನಿಮಗೂ ಗೊತ್ತಿದೆ. ಇಂಡಿಯಾದಲ್ಲಿ ಸ್ವಲ್ಪ ಮಾಂಸ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಜನ. ಮಾಂಸ ಅಂದ ತಕ್ಷಣ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆ್ಯಂಡ್ ಈವನ್ ದೋ ಲೈಕ್ ಇಂಡಿಯಾದಲ್ಲಿ ಮಾಂಸ ತಿನ್ನೋವಂಥ ಜನ ತುಂಬ ಇದ್ದರೂ ಕೂಡ ಅದೊಂದು ಶೇಮ್ ಆಗಿಬಿಟ್ಟಿದೆ, ಅದೊಂದು ಮಾಂಸ ತಿನ್ನುವಂಥ ಪದ್ಧತಿ. ಹಾಗಾಗಿ ಜನಗಳು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ತರಕಾರಿ ಹಾಕೋಕ್ಕೆ ಮಾಡ್ತಾರೆ. ಯಾವುದೇ ಒಂದು ಫಾರಿನಿಂದ ಡಿಶ್ ಬಂದ್ರೂ ಅದನ್ನು ಯಾವಾಗಲೂ ವೆಜಿಟೇರಿಯನ್ ವರ್ಷನ್ ಮಾಡುವಂಥ ಪದ್ಧತಿ ಇದೆ ಇಂಡಿಯಾದಲ್ಲಿ. ಸೊ ಅದೇ ರೀತಿ ಈ ವೆಜ್ ಸ್ಟ್ರಾಗನಾಫ್ ಕೂಡ. ವೆಜ್ ಸ್ಟ್ರಾಗನಾಫ್ ಐಡಿಯಲಿ ಬೀಫಿಂದ ಮಾಡ್ತಾಯಿದ್ರು. ಅದಾದಮೇಲೆ USA ಬಂದು ಚಿಕನ್ ಆಯಿತು. ಇಂಡಿಯಾಗೆ ಬಂದು ಪನ್ನೀರ್ ಸ್ಟ್ರಾಗನಾಫ್, ಮಶ್ರೂಮ್ ಸ್ಟ್ರಾಗನಾಫ್, ವೆಜಿಟೇಬಲ್ ಸ್ಟ್ರಾಗನಾಫ್ ಆಗಿದೆ. ಬಟ್ ಅದೆಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಲೈಕ್ ಒಂದು ಊಟ ಅನ್ನೋದು ಒಂದೊಂದು ದೇಶಕ್ಕೆ ಹೋದಾಗ ಅದರ ರೂಪನ ಹೇಗೆ ಬದಲಾಯಿಸ್ಕೊಡುತ್ತೆ ಅಂತ. ಲೈಕ್ ರಷ್ಯಾದಲ್ಲಿ ಅದೊಂದು ರಾಯಲ್ ಫುಡ್ ಆಗಿದ್ದು, ಬರೀ ರಾಯಲ್ ರಾಜರಿಗೋಸ್ಕರ ಅವ್ರುಗಳಿಗೋಸ್ಕರ ಮಾಡ್ತಿದ್ದಂಥ ಒಂದು ಊಟ ಬೇರೆ ಜನರುಗಳು ಕಂಫರ್ಟ್ ಫುಡ್ ಆಗ್ತಾ ಬಂತು, ಪಾಪ್ಯುಲರ್ ಆಗ್ತಿದ್ದಂಗೆ. ಆ್ಯಂಡ್ ಜನ ಅವ್ರಿಗೆ ಅವೈಲಬಲ್ ಇಲ್ಲದಿರೋವಂಥ ಮೀಟ್ ಬಿಟ್ಬಿಟ್ಟು ಯಾವುದು ಅವೈಲಬಲ್ ಇದೆಯೋ, ಯಾವುದು ಅವ್ರ ಕೈಗೆ ಸಿಗುತ್ತೋ ಅದನ್ನು ಹಾಕಿ ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅದು ಬೇರೆ ದೇಶಕ್ಕೆ ತಲುಪಿದ ಮೇಲೆ ಆ ದೇಶದಲ್ಲಿ ಇದ್ದಂಥ ಸ್ಪೈಸ್ಗಳನ್ನ ಬಳಸಿ ಅದನ್ನ ಇಂಪ್ರೂವ್ ಮಾಡಿದ್ರು. ಅದೇ ರೀತಿ ನಮ್ಮ ಇಂಡಿಯಾಗೆ ಬಂದಾಗ ನಮ್ಮ ಇಂಡಿಯಾದಲ್ಲಿರುವಂಥ ಆ ಮೀಟ್ ಸೆನ್ಸಿಟಿವಿಟಿ ಅದನ್ನು ಕನ್ಸಿಡರ್ ಮಾಡಿಕೊಂಡು ತುಂಬ ರೆಸ್ಟೋರೆಂಟ್ಸ್ಗಳಾಗಿರ್ಬೋದು ಅಥವಾ ಮನೇಲಿರೋರಾಗಿರ್ಬೋದು ಇದನ್ನು ಅವ್ರ ಪ್ರಕಾರ ಮಾಡಿಫೈ ಮಾಡಿಕೊಂಡ್ರು. ಸೊ ಹೀಗೆ ನಾನೇನು ಹೇಳೋಕ್ಕೆ ಹೊರಟೆ ಅಂದರೆ, ಅಡುಗೆ ಅನ್ನೋದು ಅಥವಾ ಊಟ ಅನ್ನೋದು ಬರೀ ನಮ್ಮ ದೇಹಕ್ಕೆ ಒಂದು ಇಂಧನ ಅಲ್ಲ, ಅದಕ್ಕೆ ಒಂದು ಇತಿಹಾಸ ಅನ್ನೋದಿದೆ, ಅದಕ್ಕೆ ಒಂದು ಕತೆ ಅನ್ನೋದಿದೆ. ಪ್ರತಿಯೊಂದು ಊಟದಲ್ಲೂ, ಪ್ರತಿಯೊಬ್ಬರು ತಟ್ಟೆಯಲ್ಲೂ ಇತಿಹಾಸ, ಕತೆ ಇದ್ದೇ ಇರುತ್ತೆ. ಆ್ಯಂಡ್ ಜಾತಿ ಅನ್ನೋದು ಮಾತಷ್ಟೇ ಅಲ್ಲ, ಊಟದಲ್ಲೂ ಇದೆ, ನಾವು ಹಿಡಿಯೋ ತಟ್ಟೆಯಲ್ಲೂ ಇದೆ, ನಾವು ಅದನ್ನು ಊಟನ ಹೇಗೆ ತಿಂತೀವಿ ಅನ್ನೋದ್ರಲ್ಲೂ ಇದೆ. ಸೊ ಇಷ್ಟನ್ನು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ. ಅಮ್ಮನ ರಿಯಾಕ್ಷನ್ ನೋಡೋಣ ಬನ್ನಿ. ಸೂಪರ್ ಚೆನ್ನಾಗಿದೆ. ನೋಡ್ಬೇಕಾ ನೀನ್ ಬಾ. ಅದ್ರ ಜೊತೆಗಂದ್ರೆ ಸೂಪರ್ ಆಗುತ್ತೆ. ಸೊ ಎನಿವೆ, ಸಿಗೋಣ. ಬಾಯ್.